ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಿಸ್ಟೋರಿಕ್ ಐಕ್ಯೂ ಚಾನಲ್ಗೆ ಸುಸ್ವಾಗತ. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಲಿಟರರಿ ಸೋರ್ಸಸ್ ಆಫ್ ಡೆಲ್ಲಿ ಸಲ್ತನೇಟ್ ಪಾರ್ಟ್ 1 ನ ಅಧ್ಯಯನ ಮಾಡೋಣ. ಫ್ರೆಂಡ್ಸ್, ಮಧ್ಯಕಾಲೀನ ಭಾರತದ ಚರಿತ್ರೆಯಲ್ಲಿ ದೆಹಲಿ ಸುಲ್ತಾನರ ಸಾಮ್ರಾಜ್ಯ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಸೊ ಈ ಕಾಲದ ಒಂದು ಇತಿಹಾಸವನ್ನು ಕುರಿತು ಅಧಿಕೃತ ಮಾಹಿತಿಯನ್ನು ಒಳಗೊಂಡಂತಹ ಸಮಕಾಲೀನ ಸಾಹಿತ್ಯ ಆಧಾರಗಳನ್ನು ಅಧ್ಯಯನ ಮಾಡೋದು ಹಿಸ್ಟ್ರಿ ಆಸ್ಪಿರೆಂಟ್ಸ್ ಗಳಾದಂತಹ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಓಕೆ, ಸೊ ಹೀಗಾಗಿ ದೆಹಲಿ ಸುಲ್ತಾನರ ಕಾಲದ ಒಂದು ಸಾಹಿತ್ಯಾಧಾರಗಳನ್ನ ನೋಡಿದಾಗ ಪರ್ಷಿಯನ್ ಭಾಷೆ ಅವರ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿತ್ತು, ಆಡಳಿತ ಭಾಷೆ ಆಗಿತ್ತು. ಸಾಹಿತ್ಯಾಧಾರಗಳಲ್ಲಿ ಇತರೆ ಭಾಷೆಯ ಸಾಹಿತ್ಯಾಧಾರಗಳನ್ನ ನೋಡಿದಾಗ ಅರೇಬಿಕ್ ಮತ್ತೆ ಸ್ಯಾನ್ಸ್ಕ್ರಿಟ್, ಹಿಂದಿ ಸಿಗುತ್ತೆ. ಸ್ಯಾನ್ಸ್ಕ್ರಿಟ್ ಮತ್ತೆ ಹಿಂದಿ ಏನಿದ್ರು ನಮ್ಗೆ ರೀಜನಲ್ ವೈಸ್ ದೊರಕುತ್ತೆ. ನಂತರ 13 ಮತ್ತು 14ನೇ ಶತಮಾನದಲ್ಲಿ ಪರ್ಷಿಯನ್ ಭಾಷೆ ಅತಿ ಹೆಚ್ಚು ತನ್ನ ಉತ್ಕೃಷ್ಟ ಕಾಲ, ಅಂದ್ರೆ ಪ್ಯಾಟರ್ನೇಜ್ ಚೆನ್ನಾಗಿ ಸಿಗುತ್ತಲ್ಲ, ಪ್ರೋತ್ಸಾಹ ದೊರಕದ್ಮೇಲೆ ಇದು ಏಳಿಗೆಯ ಕಾಲ, ಉತ್ಕೃಷ್ಟ ಕಾಲ ಅಂತಾನೆ ಹೇಳ್ಬೋದು ಪರ್ಷಿಯನ್ ಭಾಷೆಗೆ ಒಳಗೊಂಡಂತೆ. ನಂತರ ಈ ಒಂದು ದೆಹಲಿ ಸುಲ್ತಾನರ ಕಾಲದ ಸಾಹಿತ್ಯಾಧಾರಗಳನ್ನ ವಿಶೇಷತೆ ಏನಂದ್ರೆ ಒಂದು ಐತಿಹಾಸಿಕ ಕಾಲಗಣನೆ ಮತ್ತೆ ವ್ಯವಸ್ಥಿತ ಕ್ರಮಬದ್ಧ ರಚನಾ ಶೈಲಿ ಅಂತಾನೆ ಹೇಳ್ಬೋದು. ಹಾಗೂ ಅಥೆಂಟಿಸಿಟಿ ಮತ್ತೆ ರೀಜನಲ್ ವೈಸ್ ಆಗಿರ್ಬೋದು, ಒಂದು ಆಸ್ಥಾನದಲ್ಲಿ ಇರ್ಬೋದು, ಅಥೆಂಟಿಸಿಟಿ ನಮ್ಗೆ ಅಧಿಕೃತ ಮಾಹಿತಿ ನಮ್ಗೆ ದೊರಕುತ್ತೆ. ಹಾಗಾಗಿ ಈ ಒಂದು ಅಧ್ಯಯನಕ್ಕೆ ಪೂರಕವಾದಂತಹ ಒಂದು ಮಾಹಿತಿಯನ್ನ ಒದಗಿಸ್ತವೆ ಫ್ರೆಂಡ್ಸ್. ಮೊದಲಿಗೆ ಚಾಚನಾಮ. ಫ್ರೆಂಡ್ಸ್, ಈ ಕೃತಿ ಸಿಂಧ್ ಪ್ರದೇಶದ ಮೇಲೆ ಅರಬ್ಬರ ಆಕ್ರಮಣ ಮತ್ತು ಗೆಲುವನ್ನ ಉಲ್ಲೇಖಿಸುತ್ತೆ. ನಂತರ ಈ ಕೃತಿ ಮೂಲತಃ ಅರೇಬಿಕ್ ಭಾಷೆಯಲ್ಲಿದೆ. ಇದನ್ನ ತಾರೀಖೆ ಸಿಂಧ್ ಅಂತಾನು ಕರೀತಾರೆ. ನಂತರ ಈ ಕೃತಿ ಸಿಂಧ್ ಪ್ರದೇಶದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ಚಾಚ್ ರಾಜವಂಶ ಮತ್ತೆ ಬಾಗ್ದಾದ್ ಖಲೀಫನ ಪ್ರತಿನಿಧಿ ಮೊಹಮ್ಮದ್ ಬಿನ್ ಖಾಸಿಮನ ನಡುವೆ ಇದ್ದಂತಹ ಒಂದು ಸಂಘರ್ಷವನ್ನ ಉಲ್ಲೇಖಿಸುತ್ತೆ. ಹಾಗೇನೆ ಈ ಒಂದು ಕೃತಿಯನ್ನ ಮೂಲತಃ ಕ್ರೋಢೀಕೃತ ಮಾಡಿರೋರು ಮೊಹಮ್ಮದ್ ಬಿನ್ ಖಾಸಿಮನ ವಂಶಸ್ಥರು. ಹಾಗೇನೆ 13ನೇ ಶತಮಾನದಲ್ಲಿ ಸಿಂಧ್ ಪ್ರದೇಶದಲ್ಲಿ ನಾಸಿರುದ್ದೀನ್ ಕುಬಾಚನ ಆಳ್ವಿಕೆಯಲ್ಲಿ ಆತನ ಆಸ್ಥಾನದ ಪರ್ಷಿಯನ್ ವಿದ್ವಾಂಸ ಅಲಿ ಕುಫಿಗೆ ಖಾಜಿ ಇಸ್ಮಾಯಿಲ್ ಎಂಬಾತ ಈ ಒಂದು ಕೃತಿಯ ಹಸ್ತಪ್ರತಿಯನ್ನ ಒದಗಿಸ್ತಾನೆ. ಈ ಒಂದು ಕೃತಿ ಏನು ಈತನ ಕೈಗೆ ಸಿಗುತ್ತೆ, ಹಾಗೆ ಈತ ಪರ್ಷಿಯನ್ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ. ನೋಡಿ, ಈತ ಮೊಹಮ್ಮದ್ ಬಿನ್ ಖಾಸಿಮನ ವಂಶಸ್ಥ. ಓಕೆ, ನಂತರ ಈ ಒಂದು ಪರ್ಷಿಯನ್ ಟ್ರಾನ್ಸ್ಲೇಷನ್ ಏನಿರುತ್ತೆ, ಈ ಒಂದು ಕೃತಿಯನ್ನ ಇಂಗ್ಲಿಷ್ ಮತ್ತೆ ಸಿಂಧಿ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋರು ಮಿರ್ಜಾ ಖಾಲಿದ್ ಬೇಗ್ ಇನ್ 1901 AD. ಓಕೆ, ನೆಕ್ಸ್ಟ್ ಕಿತಾಬುಲ್ ಹಿಂದ್. ಈ ಕೃತಿಯನ್ನ ತಹಕೀಕೆ ಹಿಂದ್ ಮತ್ತೆ ತಾರೀಖುಲ್ ಹಿಂದ್ ಅಂತಾನು ಕರೀತಾರೆ. ರಚನೆ ಆಲ್ಬೆರೂನಿ. ಫ್ರೆಂಡ್ಸ್, ಈತ ಮೊಹಮ್ಮದ್ ಘಜ್ನಿಯ ಕಾಲಘಟ್ಟದಲ್ಲಿ, ಅಂದ್ರೆ ಆಕ್ರಮಣ ಮಾಡ್ತಾನಲ್ಲ ಆ ಒಂದು ಕಾಲಘಟ್ಟದಲ್ಲಿ ಈತ ಭಾರತಕ್ಕೆ ಬರ್ತಾನೆ. ಈತನ ಬಗ್ಗೆ ಸೆಪರೇಟ್ ವಿಡಿಯೋನೇ ಬರುತ್ತೆ. ಈತ ಕೇವಲ ಇತಿಹಾಸಕಾರನಲ್ಲ, ಆಲ್ಸೋ ಆನ್ ಇಂಡಾಲಜಿಸ್ಟ್ ಕೂಡ ಹೌದು. ನಂತರ ಈ ಕೃತಿಯನ್ನ ಮೂಲತಃ ಅರೇಬಿಕ್ ಭಾಷೆಯಲ್ಲಿ ಈತ ರಚಿಸಿದಾನೆ. ಒಟ್ಟು 80 ಅಧ್ಯಾಯಗಳನ್ನ ಈ ಕೃತಿ ಒಳಗೊಂಡಿದೆ. ಸ್ಪೆಷಲಿ ಈ ಕೃತಿ ಆ ಒಂದು ಸಮಕಾಲೀನ ಕಾಲಘಟ್ಟದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಮತ್ತೆ ಸಾಂಸ್ಕೃತಿಕ ಹಾಗೂ ಖಗೋಳಶಾಸ್ತ್ರ ಮತ್ತೆ ಅಂದಿನ ಒಂದು ಕಾಲಘಟ್ಟದಲ್ಲಿ ತೂಕ ಮತ್ತೆ ಭಾರದ ಸ್ವರೂಪ, ಮಾಪನಗಳು ಯಾವ್ಯಾವ ಇದ್ವು, ಮತ್ತೆ ಶಿಲ್ಪ ರಚನಾಶಾಸ್ತ್ರದ ಕಾನೂನುಗಳ ಬಗ್ಗೆ ಅತಿ ಹೆಚ್ಚು ಇನ್ ಡೀಟೇಲ್ ಆಗಿ ಉಲ್ಲೇಖಿಸುತ್ತೆ ಫ್ರೆಂಡ್ಸ್. ಈ ಒಂದು ಕೃತಿಯನ್ನ ಜರ್ಮನ್ ಸ್ಕಾಲರ್ ಎಡ್ವರ್ಡ್ ಸಾಚು ಅನ್ನೋರು ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನಂತರ ಹಿಂದಿನಲ್ಲಿ ರಜನಿಕಾಂತ್ ಶರ್ಮಾ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನಂತರ ಅಲ್ಬೆರೂನಿಯ ಇನ್ನೊಂದು ಕೃತಿ ಕಾನೂನ್ ಅಲ್ ಮಸೂದಿ ಅಥವಾ ಕಾನೂನೆ ಮಾಸೂರ್. ಓಕೆ, ಈ ಒಂದು ಕೃತಿ ಪ್ರಮುಖವಾಗಿ ಇಂಜಿನಿಯರಿಂಗ್ ಮತ್ತೆ ಜಿಯೋಗ್ರಫಿ ಮತ್ತೆ ಆಸ್ಟ್ರೋನಮಿ ಬಗ್ಗೆ ಅತಿ ಹೆಚ್ಚು ವಿಷಯ ವಸ್ತುವನ್ನ ಒಳಗೊಂಡಿದೆ. ಈ ಒಂದು ಕೃತಿ ಮೊಹಮ್ಮದ್ ಘಜ್ನಿಯ ಉತ್ತರಾಧಿಕಾರಿ ಮಸೂದನ ಕಾಲಘಟ್ಟದಲ್ಲಿ, ಅಂದ್ರೆ ಆತನ ಆಸ್ಥಾನದಲ್ಲಿ ರಚನೆ ಆಯ್ತು. ಓಕೆ, ನೆಕ್ಸ್ಟ್ ತಾರೀಖೆ ಯಾಮಿನಿ. ಇದನ್ನ ರಚನೆ ಮಾಡಿರೋರು ಉತ್ಬಿ. ಈ ಕೃತಿಯನ್ನ ಕಿತಾಬುಲ್ ಯಾಮಿನಿ ಅಂತಾನು ಸಹ ಕರೀತಾರೆ. ಈ ಕೃತಿ ಪ್ರಮುಖವಾಗಿ ಸುಬುಕ್ತಗೀನಿನಿಂದ ಹಿಡಿದು ಮೊಹಮ್ಮದ್ ಘಜ್ನಿಯವರೆಗಿನ
ಒಂದು ಇತಿಹಾಸ ಅಂದ್ರೆ ಕ್ರಿಸ್ತ ಶಕ 1020ರವರೆಗಿನ ಒಂದು ಇತಿಹಾಸದ ಬಗ್ಗೆ ಮಾಹಿತಿನ ಒದಗಿಸುತ್ತೆ. ಹಾಗೇನೆ ಈತ ಮೊಹಮ್ಮದ್ ಗಜ್ನಿ ಆಸ್ಥಾನದಲ್ಲಿ ಮಂತ್ರಿಯಾಗಿ ಸೇವೆ ಸಹ ಸಲ್ಲಿಸಿದ್ದಾನೆ. ಈತ ಭಾರತಕ್ಕೆ ಎಂದೂ ಸಹ ಭೇಟಿ ನೀಡಿಲ್ಲ. ಇನ್ನೊಂದು ಪ್ರಮುಖವಾದಂತಹ ಕೃತಿ ಶಾನಾಮ. ಇದನ್ನ ಪರ್ಷಿಯನ್ ಭಾಷೆಯಲ್ಲಿ ಫಿರ್ದೋಸಿ ರಚನೆ ಮಾಡಿದ್ದಾನೆ. ಈತ ಮೊಹಮ್ಮದ್ ಗಜ್ನಿಯ ಆಸ್ಥಾನದ ವಿದ್ವಾಂಸ. ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನೆಲ್ನ ವಾಚ್ ಮಾಡ್ತಿದ್ದೀರಾ ಮತ್ತೆ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಏನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಅಮೂಲ್ಯವಾದಂತಹ ಶೈಕ್ಷಣಿಕ ಬೆಂಬಲವನ್ನ ನೀವು ನನಗೆ ನೀಡಬೇಕು ಅಂತ ಕೇಳ್ಕೊತೀನಿ. ಓಕೆ, ನೆಕ್ಸ್ಟ್ ತಾಜುಲ್ ಮಾಸಿರ್. ಈ ಒಂದು ಕೃತಿಯನ್ನ ರಚನೆ ಮಾಡಿರೋರು ಹಸನ್ ನಿಜಾಮಿ ಇನ್ 1205 AD. ಫ್ರೆಂಡ್ಸ್, ಈತ ಇರಾನಿನ ಮೂಲ ನಿವಾಸಿ. ಮಧ್ಯ ಏಷ್ಯಾದಲ್ಲಿ ಮಂಗೋಲರ ಆಕ್ರಮಣದಿಂದ ರಾಜಕೀಯ ಅಸ್ಥಿರತೆ ಉಂಟಾಗುತ್ತೆ. ಹಾಗಾಗಿ ಈತ ಭಾರತಕ್ಕೆ ಪಲಾಯನ ಮಾಡ್ತಾನೆ. ಈ ಒಂದು ಕೃತಿಯನ್ನ ಈತ ಕುತುಬುದ್ದೀನ್ ಐಬಕ್ನ ಕಾಲಘಟ್ಟದಲ್ಲಿ ಆರಂಭಿಸ್ತಾನೆ. ಫ್ರೆಂಡ್ಸ್, ಈ ಕೃತಿ ದ ಫಸ್ಟ್ ಅಫಿಷಿಯಲ್ ಹಿಸ್ಟ್ರಿ ಆಫ್ ದಿ ಡೆಲ್ಲಿ ಸಲ್ತನೇಟ್ ಅಂದ್ರೆ ದೆಹಲಿ ಸುಲ್ತಾನರ ಕಾಲದ ಅಧಿಕೃತ ಇತಿಹಾಸವನ್ನು ಒಳಗೊಂಡಂತಹ ಪ್ರಪ್ರಥಮ ಸಮಕಾಲೀನ ಕೃತಿ ಅಥವಾ ಪ್ರೈಮರಿ ಸೋರ್ಸ್ ಅಂತಾನೆ ಕರಿಬಹುದು. ಈ ಕೃತಿ ಮೂಲತಃ ಅರಬಿಕ್ ಮತ್ತೆ ಪರ್ಷಿಯನ್ ರಚನಾ ಶೈಲಿಯಲ್ಲಿ ಇದೆ. ಒಟ್ಟು 2 ಭಾಗಗಳನ್ನ ಒಳಗೊಂಡಿದೆ. ಭಾಗ 1 1192ರಿಂದ ಕ್ರಿಸ್ತಶಕ 1192ರಿಂದ ಕ್ರಿಸ್ತಶಕ 1217ರವರೆಗೆ. ಅಂದ್ರೆ ಈ ಒಂದು ಕಾಲಘಟ್ಟದಲ್ಲಿ ಯಾವ ಯಾವ ಒಂದು ಐತಿಹಾಸಿಕ ಘಟನೆಗಳು ಒಳಗೊಂಡಿದೆ. 2ನೇ ತರೈನ್ ಯುದ್ಧ ಬರುತ್ತೆ. ನಂತರ ದೆಹಲಿ ಸುಲ್ತಾನರ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಐಬಕ್ ಆಡಳಿತಗಾರನಾಗಿ ನೋಡ್ಬೋದು. ನಂತರ ಆತನ ನಿಧನ, ನಂತರ ಇಲ್ತಮಶ್ನ ಕಾಲಘಟ್ಟ ನಡೀತಾ ಇರುತ್ತೆ. ಓಕೆ, ಭಾಗ 2ರಲ್ಲಿ ಕ್ರಿಸ್ತಶಕ 1217ರಿಂದ ಕ್ರಿಸ್ತಶಕ 1228ರವರೆಗೆ. ಓಕೆ, ಟೋಟಲಿ ಬಿಲಾಂಗ್ ಟು ಇಲ್ತಮಶ್ ಪೀರಿಯಡ್. ಓಕೆ, ನಂತರ ಫಸ್ಟ್ ಮೊಹಮ್ಮದನ್ ಹಿಸ್ಟೋರಿಕಲ್ ಲಿಟರೇಚರ್ ವಿಚ್ ಪ್ರೊವೈಡ್ಸ್ ಅರ್ಲಿ ಹಿಸ್ಟ್ರಿ ಆಫ್ ಡೆಲ್ಲಿ ಸಲ್ತನೇಟ್. ಓಕೆ ಫ್ರೆಂಡ್ಸ್, ಈ ಕೃತಿಯನ್ನ ನಾವ್ ಯಾಕೆ ಇಷ್ಟೊಂದು ಸ್ವಲ್ಪ ಡೀಪ್ ಆಗಿ ನಾವು ಅಧ್ಯಯನ ಮಾಡ್ಬೇಕು ಅಂದ್ರೆ, ಮೊದ್ಲೆಲ್ಲ ಮ್ಯಾಚ್ ದ ಫಾಲೋಯಿಂಗ್ ನಲ್ಲಿ ಕೇವಲ ಕೃತಿ ಮತ್ತೆ ಆಥರ್ಸ್ ನ ಕೇಳ್ಕೊಂತಿದ್ರು. ಬಟ್ ಈಗ ಆ ಕೃತಿಯಲ್ಲಿರುವಂತಹ ವಿಷಯ ವಸ್ತು ಕಂಟೆಂಟ್ ಏನಿದೆ ಅನ್ನೋದಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡ್ತಾ ಇದ್ದಾರೆ. ಇದು ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ಹಾಗಾಗಿ ಸ್ವಲ್ಪ ಇನ್ ಡೆಪ್ತ್ ಆಗಿ ಮಾಹಿತಿಯನ್ನ ನಾವು ತಿಳ್ಕೊಳ್ಳೇಬೇಕು. ಇಲ್ಲಿ ಬರೀ ಡೇಟ್ಸ್ ಹಾಕಿದೀನಿ, ಬಟ್ ಇದನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಎಷ್ಟೊಂದು ಐತಿಹಾಸಿಕ ಒಂದು ಇವೆಂಟ್ಸ್ ನಮ್ಗಿಲ್ಲಿ ದೊರಕ್ತಾ ಹೋಗುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಶಾಜಾರೆ ಅನ್ಸಾಬ್. ಈ ಒಂದು ಕೃತಿಯ ರಚನೆ ಫಕ್ರೆ ಮುದಬ್ಬಿರ್ ಇನ್ 1206 AD. ಈತನ ಮೂಲ ಹೆಸರು ಮೊಹಮ್ಮದ್ ಇಬ್ನೆ ಮುಬಾರಕ್ ಶಾ ಅಂತ. ಫ್ರೆಂಡ್ಸ್, NET ಎಕ್ಸಾಮ್ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ನಲ್ಲಿ ಈ ನೇಮ್ ಕೊಟ್ಟು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಿದ್ದಾರೆ. ಹಾಗಾಗಿ ಇದನ್ನ ಇಲ್ಲಿ ನಾನು ಮೆನ್ಷನ್ ಮಾಡಿದೀನಿ. ಫ್ರೆಂಡ್ಸ್, ಈ ಕೃತಿ ಪ್ರಮುಖವಾಗಿ ದೆಹಲಿ ಸುಲ್ತಾನರ ಕಾಲದ ಸಾಮ್ರಾಜ್ಯ ಸ್ಥಾಪನೆಯ ಬಗ್ಗೆ ನಿರ್ದಿಷ್ಟ ದಿನಾಂಕ ಅಥವಾ ಕಾಲಗಣನೆಯನ್ನ ನೀಡುವಂತಹ ಪ್ರಪ್ರಥಮ ಪರ್ಷಿಯನ್ ಕೃತಿ. ಹಾಗಾಗಿ ಇದೊಂದು ಹೈಲೈಟೆಡ್ ಪಾಯಿಂಟ್. ನಂತರ ಡೆಡ್ಯೂಲ್ ರೋಸ್ ಎಂಬಾತ ಈ ಒಂದು ಕೃತಿಯನ್ನ ತಾರಿಖೆ ಫಕ್ರುದ್ದೀನ್ ಮುಬಾರಕ್ ಶಾ ಎಂಬ ಹೆಸರಿನಿಂದ ಪಬ್ಲಿಷ್ ಮಾಡಿದ್ದಾರೆ. ಫ್ರೆಂಡ್ಸ್, ಅಂದ್ರೆ ಪ್ರಕಟಣೆ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಈತ ಫಕ್ರೆ ಮುದಬ್ಬಿರ್ ಎಂಬಾತ ಐಬಕ್ನ ಆಡಳಿತಾವಧಿಯಲ್ಲಿ ಆಡಳಿತ ವ್ಯವಸ್ಥೆಯಲ್ಲೂ ಸಹ ಸೇವೆಯನ್ನ ಸಲ್ಲಿಸಿದ್ದಾನೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ. ಓಕೆ, ನಂತರ ತಬಕತೆ ನಾಸಿರಿ. ಈ ಕೃತಿಯನ್ನ ರಚನೆ ಮಾಡಿರೋರು ಫಕ್ರುದ್ದೀನ್ ಮಿನ್ಹಾಜುಸ್ ಸಿರಾಜಿ ಅಂತಾನು ಕರೀತಾರೆ. ಈ ಕೃತಿ ಮೂಲತಃ ಒಳಗೊಂಡಿರುವಂತಹ ವಿಷಯ ವಸ್ತು ಏನಂದ್ರೆ ಧಾರ್ಮಿಕ ಮತ್ತೆ ರಾಜಕೀಯ ವಿಷಯ ವಸ್ತುವನ್ನ ಒಳಗೊಂಡಿದೆ. ಸ್ಪೆಷಲಿ ಬಿಲಾಂಗ್ ಟು ಡೆಲ್ಲಿ ಸಲ್ತನೇಟ್. ಓಕೆ, ನಂತರ ಈ ಕೃತಿಯ ರಚನೆ ಕಂಪ್ಲೀಟ್ ಆಗಿರೋದು 1260ರಲ್ಲಿ. ಒಟ್ಟು 23 ಅಧ್ಯಾಯಗಳನ್ನ ಒಳಗೊಂಡಿದೆ. ನಂತರ ಇದನ್ನ ಇಂಗ್ಲಿಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿರೋರು HG ರಾವರ್ಟಿ. ಫಸ್ಟ್ ಅಂಡ್ ಸೆಕೆಂಡ್ ಚಾಪ್ಟರ್ಸ್ ಅಲ್ಲಿ ಭೂಮಿಯ ಉಗಮ ಮತ್ತೆ ಭೂಗೋಳ ಶಾಸ್ತ್ರ ಮತ್ತೆ ಖಲೀಫರ ಇತಿಹಾಸವನ್ನ ಒಳಗೊಂಡಿದೆ. 3ರಿಂದ 19ನೇ ಅಧ್ಯಾಯಗಳು ಒಂದು ಇಸ್ಲಾಮಿಕ್ ಜಗತ್ತಿನ ಇತಿಹಾಸವನ್ನ ಉಲ್ಲೇಖಿಸ್ತವೆ. ಹಾಗೂ 20 ಮತ್ತು 21ನೇ ಅಧ್ಯಾಯಗಳು ಶಂಸಿ ಮತ್ತು ಮುಯಿಜಿ ಆಡಳಿತಗಾರರ ಬಗ್ಗೆ ಮಾಹಿತಿನ ನೀಡ್ತವೆ. ಫ್ರೆಂಡ್ಸ್, ಶಂಸಿ ರೂಲರ್ಸ್ ಅಂದ್ರೆ ಯಾರು, ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಓಕೆ, 22 and 23rd ಚಾಪ್ಟರ್ಸ್
ಇದ್ರಲ್ಲಿ ಏನು ಅಂದ್ರೆ ಮಂಗೋಲರ ಆಕ್ರಮಣ ಮತ್ತೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಇದ್ದಂತಹ ತುರ್ಕಿ ಅಮೀರರ ಒಂದು ಕುರಿತಂತಹ ಇತಿಹಾಸದ ಬಗ್ಗೆ ನಮ್ಗೆ ಮಾಹಿತಿಯನ್ನ ನೀಡುತ್ತೆ. ನಂತರ ಈ ಕೃತಿಯನ್ನ ಯಾರಪ್ಪ ಸಿರಾಜಿ ನಾಸಿರುದ್ದೀನ್ ಮೊಹಮ್ಮದನಿಗೆ ಅರ್ಪಿಸಿದಾನೆ ಫ್ರೆಂಡ್ಸ್. ಅದುವೇ 1260ರಲ್ಲಿ. ಓಕೆ. ನಂತರ ಫುತೂಹಸ್ ಸಲಾತಿನ್ ಫ್ರೆಂಡ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಬುಕ್. ಇದನ್ನ ರಚನೆ ಮಾಡಿರೋರು ಖ್ವಾಜಾ ಅಬ್ದುಲ್ ಮಲಿಕ್ ಇಸಾಮಿ ಇನ್ 1350 AD. ಟೋಟಲಿ ಬಿಲಾಂಗ್ ಟು ಯಾರ್ಯಾರು ಬರ್ತಾರೆ? ತುಘಲಕ್ ಡೈನಾಸ್ಟಿ ಮತ್ತೆ ಖಿಲ್ಜಿಸ್ ಬರ್ತಾರೆ ಅಲ್ವಾ? ಓಕೆ. ನಂತರ ಈ ಒಂದು ಕೃತಿಯನ್ನ ಈತ ಪರ್ಷಿಯನ್ ಭಾಷೆಯಲ್ಲೇ ರಚನೆ ಮಾಡಿದ್ದಾನೆ. ಆದ್ರೆ ಆ ಒಂದು ಕೃತಿಯಲ್ಲಿ ಈತ ಫಿರ್ದೋಸಿಯ ಶಾನಮ ಕೃತಿ ಇದೆಯಲ್ಲ, ಅದರ ಒಂದು ರಚನಾ ಶೈಲಿಯನ್ನ ಈತ ಫಾಲೋ ಮಾಡಿದ್ದಾನೆ. ಓಕೆ. ಈ ಒಂದು ಕೃತಿಯ ಸಂಪಾದಕರು ಮತ್ತೆ ಪ್ರಕಾಶನಗೊಳಿಸಿರೋರು ಡಾಕ್ಟರ್ ಮಹದಿ ಹುಸೇನ್. ಫ್ರೆಂಡ್ಸ್, ಈ ಒಂದು ಕೃತಿಯಲ್ಲಿ ಪ್ರಮುಖವಾಗಿ ಪ್ರಾದೇಶಿಕ ಪ್ರಾಂತ್ಯವಾರು ಆಳ್ವಿಕೆ ನಡೆಸುತ್ತಿದ್ದಂತಹ ಡೈನಾಸ್ಟೀಸ್ ಗಳ ಬಗ್ಗೆ ಉಲ್ಲೇಖವನ್ನ ಪ್ರಪ್ರಥಮ ಬಾರಿಗೆ ಈತ ನೀಡಿದ್ದಾನೆ. ಫ್ರೆಂಡ್ಸ್, ನಂತರ ಈ ಒಂದು ಕೃತಿಯಲ್ಲಿ ಮಧ್ಯಕಾಲೀನ ಭಾರತಕ್ಕೆ ಸಂಬಂಧಪಟ್ಟಂತೆ ಚರಕವನ್ನು ಕುರಿತು ಪ್ರಪ್ರಥಮ ಬಾರಿಗೆ ಉಲ್ಲೇಖಿಸಿರುವಂತಹ ಏಕೈಕ ಕೃತಿ ಇದು. ಹಾಗೇನೆ ಹಿ ವಾಸ್ ಕಂಟೆಂಪರರಿ ಆಫ್ MBT, ಮೊಹಮ್ಮದ್ ಬಿನ್ ತೊಗಲಕನ ಸಮಕಾಲೀನ ಈತನ ರಾಜಧಾನಿಯಲ್ಲೇ ಈತ ಹುಟ್ಟಿದ್ದು. ನಂತರ ಹಿ ಮೈಗ್ರೇಟೆಡ್ ಫ್ರಮ್ ಡೆಲ್ಲಿ ಟು ದೌಲತಾಬಾದ್, ರಾಜಧಾನಿ ವರ್ಗಾವಣೆ ಮಾಡ್ತಾನಲ್ಲ ಮೊಹಮ್ಮದ್ ಬಿನ್ ತುಘಲಕ್, ಆ ಒಂದು ಕಾಲಘಟ್ಟದಲ್ಲಿ ಈತ ದೌಲತಾಬಾದಿಗೆ ಬರ್ತಾನೆ. ಬಂದ ನಂತರ ಮತ್ತೆ ಮರಳಲ್ಲ. ಈತ ಸುಲ್ತಾನ್ ಅಲಾವುದ್ದೀನ್ ಬಹಮನಿ ಸುಲ್ತಾನ ಈತನ ಆಶ್ರಯದಲ್ಲೇ ತನ್ನ ಸಾಹಿತ್ಯಿಕ ಕೃತಿ ಕೊಡುಗೆಯನ್ನ ಈತ ಮುಂದುವರಿಸ್ತಾನೆ. ಓಕೆ. ದಿಸ್ ವರ್ಕ್ ಹಾಸ್ಟೈಲ್ ದಿ MBT. ಫ್ರೆಂಡ್ಸ್, ಈ ಕೃತಿ ಪ್ರಮುಖವಾಗಿ ಮೊಹಮ್ಮದ್ ಬಿನ್ ತುಘಲಕನ ಮೇಲೆ ಹಗೆತನವನ್ನೇ ಸಾಧಿಸ್ಬಿಟ್ಟಿದ್ದಾನೆ. ಯಾಕೆ ಅಂತ ನೋಡೋಣ. ಸ್ಟ್ರಾಂಗ್ಲಿ ಕ್ರಿಟಿಸೈಸಸ್ MBT's each and every administration decisions and also mentioned rebellions in the south during of ಮೊಹಮ್ಮದ್ ಬಿನ್ ತುಘಲಕ್. ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾವಧಿಯಲ್ಲಿ ಏನೇನು ಈಚ್ ಅಂಡ್ ಎವ್ರಿ ಒಂದು ಏನು ಈತ ಕಾರ್ಯಗಳನ್ನ ಕೈಗೊಳ್ತಾನೆ ಅಂದ್ರೆ ಗಂಗಾ ಯಮುನಾ ದೋವಾ ಪ್ರದೇಶ ತೆರಿಗೆ, ಮತ್ತೆ ದೆಹಲಿಯಿಂದ ದೌಲತಾಬಾದ್ಗೆ ರಾಜಧಾನಿ ವರ್ಗಾವಣೆ, ಸಾಂಕೇತಿಕ ನಾಣ್ಯ ಮುದ್ರೆ ಜಾರಿಗೆ ಮಾಡ್ತಾನೆ, ಖುರಾಸಾನ್ ಮತ್ತೆ ಕರಾಚಿಲ್ ಅಭಿಯಾನವನ್ನ ಕೈಗೊಳ್ತಾನೆ. ಈತನ ಧಾರ್ಮಿಕ ನೀತಿ, ಈತ ಸರ್ವಧರ್ಮ ಸಹಿಷ್ಣುತಾ ಮನೋಭಾವ ಹೊಂದಿರ್ತಾನೆ. ಈತನ ಧಾರ್ಮಿಕ ನೀತಿಯನ್ನು ಈತ ವಿರೋಧಿಸ್ತಾನೆ. ನಂತರ ಆಡಳಿತಾತ್ಮಕ ಸುಧಾರಣೆಯಲ್ಲಿ ಎಸ್ಪೆಷಲಿ ದಿವಾನಿ ಕೋಹಿ, ತಕಾವಿ ಸಾಲ, ಫೆಮೈನ್ ಕೋಡ್ಸ್ ಇದನ್ನೆಲ್ಲ ಸಹ ಇಸಾಮಿ ಈತನನ್ನ ದ್ವೇಷಿಸ್ತಾನೆ. ಯಾಕಂದ್ರೆ ರಾಜಧಾನಿ ವರ್ಗಾವಣೆಯ ಸಮಯದಲ್ಲಿ ಈತನ ಪೂರ್ತಿ ಫ್ಯಾಮಿಲಿ ದೌಲತಾಬಾದಿಗೆ ಬರ್ಬೇಕಾದ್ರೆ ಎಲ್ಲಾ ತೀರೋಗ್ತಾರೆ. ಆ ಒಂದು ಮನ್ಸಲ್ಲಿ ನೋವಿಟ್ಕೊಂಡು ದ್ವೇಷ ಇಟ್ಕೊಂಡು ಈತ ಈ ಕೃತಿಯನ್ನ ರಚನೆ ಮಾಡ್ತಾನೆ. ಹಾಗಾಗಿ ಈ ಕೃತಿ ಪಕ್ಷಪಾತ ಧೋರಣೆಗೆ ಒಳಪಟ್ಟಿದೆ. ಹಾಗೇನೆ MBT ಕಾಲದಲ್ಲಿ ಸೌತ್ ಇಂಡಿಯಾದಲ್ಲಿ ನಡೆದಂತಹ ದಂಗೆಗಳು ಅದನ್ನು ಸಹ ಈತ ಇನ್ ಡೀಟೇಲ್ ಆಗಿ ವಿವರಣೆಯನ್ನ ಕೊಟ್ಟಿದ್ದಾನೆ. ಹಾಗೇನೆ ಈ ಒಂದು ಕೃತಿಯಲ್ಲಿ ಅಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿಯನ್ನ ಕೊಂದಿದ್ದಾನೆ ಅಂತ ಸಹ ಉಲ್ಲೇಖಿಸಿದ್ದಾನೆ. ಆದ್ರೆ ಯಾವುದೇ ರೀತಿಯ ಒಂದು ಬ್ಲೇಮ್ ಮಾಡಿಲ್ಲ. ಇದು ಸಹ ಈತನ ಒಂದು ಪಕ್ಷಪಾತ ಧೋರಣೆಯನ್ನ ತೋರಿಸುತ್ತೆ. ಹಾಗೆ ಆಲ್ಸೋ ಡಿಸ್ಕ್ರೈಬ್ಡ್ ದ ಎಕನಾಮಿಕ್ ಪ್ರಾಸ್ಪರಿಟಿ, ಭಾರತದ ಆರ್ಥಿಕ ಸಮೃದ್ಧತೆಯನ್ನು ಸಹ ಈತ ಪ್ರಶಂಸೆ ಮಾಡಿದ್ದಾನೆ. ಹಿ ರೈಟ್ಸ್ ಹೂ ಕಮ್ಸ್ ಹಿಯರ್ ಅಂಡ್ ನೆವರ್ ರಿಟರ್ನ್ಸ್, ಅಂದ್ರೆ ಒಂದು ಬಾರಿ ಭಾರತಕ್ಕೆ ಬಂದ್ರೆ ಅಂದ್ರೆ ಭೇಟಿ ಕೊಟ್ವಿ ಅಂದ್ರೆ ಮತ್ತೆ ನಾವು ಮರಳಿ ಹೋಗಲ್ಲ ಅಂತ ಹೇಳಿದಾನೆ. ಯಾಕಂದ್ರೆ ಈತನ ಪೂರ್ವಜರು ಮೂಲತಃ ಇರಾನಿಯನ್ನರು. ಅವರು ಇಲ್ಲಿಗೆ ವಲಸೆ ಬಂದಿರ್ತಾರೆ, ಅಂದ್ರೆ ಪಲಾಯನ ಮಾಡಿರ್ತಾರೆ. ಪಲಾಯನ ಮಾಡಿದವರು ಮತ್ತೆ ಅವರ ಒಂದು ಇರಾನಿಗೆ ಹೋಗಲ್ಲ. ಈತ ಹುಟ್ಟಿರೋದು ದೆಹಲಿಯಲ್ಲಿನೇ. ಸೊ ಈತ ಮೂಲತಃ ಭಾರತೀಯ. ಓಕೆ. ನಂತರ ಕಿರಾನುಸ್ ಸದೇನ್. ಫ್ರೆಂಡ್ಸ್, ಈ ಕೃತಿಯನ್ನ ರಚನೆ ಮಾಡಿರೋರು ಭಾರತದ ಗಿಳಿ ಅಮೀರ್ ಖುಸ್ರೋ. ಫ್ರೆಂಡ್ಸ್, ಅಮೀರ್ ಖುಸ್ರೋ ಬಗ್ಗೆ ಹಿಸ್ಟೋರಿಯೋಗ್ರಫಿನಲ್ಲಿ ಸೆಪರೇಟ್ ವಿಡಿಯೋನೇ ಬರುತ್ತೆ, ಅಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಇಲ್ಲಿ ನೋಡೋದಾದ್ರೆ ಕಿರಾನುಸ್ ಸದೇನ್ ಅಮೀರ್ ಖುಸ್ರೋ ರಚನೆ ಮಾಡಿರುವಂತಹ ಮೊದಲ ಮಸ್ನವಿ
ಸಾಹಿತ್ಯ. ಮಸ್ನವಿ ಬಿಲಾಂಗ್ ಟು ಉರ್ದು ಲಿಟ್ರೇಚರ್. ಓಕೆ, ಈ ಒಂದು ಕೃತಿಯನ್ನ ಕ್ರಿಸ್ತಶಕ 1289ರಲ್ಲಿ ರಚನೆ ಮಾಡಿದ್ದಾರೆ. ಈ ಒಂದು ಕೃತಿಯನ್ನ ದ ಮೀಟಿಂಗ್ ಆಫ್ ಟು ಆಸ್ಪಿಷಿಯಸ್ ಸ್ಟಾರ್ಸ್ ಅಂತ ಕರೀತಾರೆ. ನೋಡೋಣ ಏನಕ್ಕೆ ಕರೀತಾರೆ ಅಂತ. ರಿಟರ್ನ್ ಆನ್ ದಿ ಆರ್ಡರ್ ಆಫ್ ಕೈಕುಬಾದ್. ಬಲ್ಬನ್ನ ನಂತರ ಆಡಳಿತಕ್ಕೆ ಬಂದಂತಹ ದೆಹಲಿ ಸುಲ್ತಾನ ಕೈಕುಬಾದ್, ಈತನ ಆದೇಶದ ಮೇರೆಗೆ ಈತ ಈ ಕೃತಿಯನ್ನ ರಚನೆ ಮಾಡ್ತಾನೆ. in which there is a beautiful description of the meeting of Bengal's ಸುಬೇದಾರ್ ಬುಗ್ರಾ ಖಾನ್. ಬುಗ್ರಾ ಖಾನ್ ಮತ್ತು ಕೈಕುಬಾದನ ಒಂದು ಭೇಟಿ ಆಗ್ತಾರೆ ಇವರಿಬ್ರು ಬೆಂಗಾಲ್ನಲ್ಲಿ. ಈ ಒಂದು ಭೇಟಿಯನ್ನ ವರ್ಣಿಸಿ ಈ ಕೃತಿಯನ್ನ ರಚನೆಯನ್ನ ಆದೇಶದ ಮೇರೆಗೆ ಕೈಕುಬಾದ್ ಮಾಡಿಸ್ತಾನೆ. ಬುಗ್ರಾ ಖಾನನ ಮಗ ಕೈಕುಬಾದ್ ಯಾರ ಮೊಮ್ಮಗ? ಬಲ್ಬನ್. ಹಾಗಾದ್ರೆ ಬಲ್ಬನ್ನ ಎರಡನೇ ಮಗ ಬುಗ್ರಾ ಖಾನ್. ಬಲ್ಬನ್ ಹಿಸ್ಟ್ರಿ ಕ್ಲಾಸ್ ಮಾಡ್ತೀನಲ್ಲ, ಅವಾಗ ಇನ್ ಡೀಟೇಲ್ ಆಗಿ ಇವ್ರ ಬಗ್ಗೆ ತಿಳಿಯೋಣ. ಫ್ರೆಂಡ್ಸ್, ಈ ಕೃತಿಯಲ್ಲಿ ಅಮೀರ್ ಖುಸ್ರೋ ದೆಹಲಿಯನ್ನ ಹಜರತೆ ದೆಹಲಿ ಅಂತ ಕರೆದಿದ್ದಾರೆ. ಇದನ್ನ ಕೇಳಿದ್ದಾರೆ ಎನ್ಇಟಿನಲ್ಲಿ, ಯಾವ ಕೃತಿಯಲ್ಲಿ ಅಮೀರ್ ಖುಸ್ರೋ ದೆಹಲಿಯನ್ನ ಹಜರತೆ ದೆಹಲಿ ಅಂತ ಕರೆದಿದ್ದಾರೆ ಅಂತ. ನಂತರ ಇನ್ ದಿಸ್ ಮಸ್ನವಿ ಬುಗ್ರಾ ಖಾನ್ ಅಡ್ವೈಸ್ಡ್ ಹಿಸ್ ಸನ್ ಟು ಅವಾಯ್ಡ್ ಮಿನಿಸ್ಟರ್ ನಿಜಾಮುದ್ದೀನ್. ಫ್ರೆಂಡ್ಸ್, ಕೈಕುಬಾದನ ಮಂತ್ರಿ ನಿಜಾಮುದ್ದೀನ್, ಈತ ದರ್ಬಾರಿನಲ್ಲಿ ಈತನ ವರ್ಚಸ್ಸು ಮತ್ತೆ ಪ್ರಭುತ್ವವನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ. ಸುಲ್ತಾನ ಒಂದು ಕಡೆ ದುರ್ಬಲ ಆಗ್ತಾ ಹೋಗ್ತಾನೆ. ಈತನನ್ನ ನಿಯಂತ್ರಿಸುವಂತ ಮುನ್ನೆಚ್ಚರಿಕೆನ ನೀಡ್ಲಿಕ್ಕೆ ಬುಗ್ರಾ ಖಾನ್ ಮತ್ತು ಕೈಕುಬಾದ್ ಭೇಟಿಯನ್ನ ಮಾಡಿರ್ತಾರೆ. ಆ ಒಂದು ಘಟನೆಯನ್ನ ಈ ಕೃತಿ ಉಲ್ಲೇಖಿಸುತ್ತೆ. ಇದನ್ನು ಸಹ ಕೇಳಿದ್ದಾರೆ, ಇವರಿಬ್ಬರ ಭೇಟಿಯನ್ನ ಉಲ್ಲೇಖಿಸಿರುವುದು ಯಾವ ಕೃತಿಯಲ್ಲಿ ಅಂತ. ಓಕೆ, ನೆಕ್ಸ್ಟ್ ಮಿಫ್ತಾ ಉಲ್ ಫುತೂಹ್. ಇದನ್ನು ಸಹ ಅಮೀರ್ ಖುಸ್ರೋ ರಚನೆ ಮಾಡಿದ್ದಾನೆ. ಈ ಒಂದು ಕೃತಿಯಲ್ಲಿ ಸ್ಪೆಷಲಿ ಮಿಲಿಟರಿ ಅಚೀವ್ಮೆಂಟ್ಸ್ ಆಫ್ ಜಲಾಲುದ್ದೀನ್ ಖಿಲ್ಜಿ, ಈತನ ಸೈನಿಕ ಸಾಧನೆಗಳ ಬಗ್ಗೆ ಉಲ್ಲೇಖ ಇದೆ. ಅದರಲ್ಲಿ ಜಾಯಿನ್ ಮತ್ತೆ ರಣತಂಬೋರ್ ಸೈನಿಕ ಅಭಿಯಾನಗಳ ಬಗ್ಗೆ ಉಲ್ಲೇಖ ಇದೆ. ನಂತರ ಮಲ್ಲಿಕ್ ಛಜ್ಜುವಿನ ದಂಗೆ ಅಥವಾ ಈತ ಬಂಡಾಯ ದಾಳ್ತಾನಲ್ಲ, ಅದು ಮತ್ತೆ ಈತನನ್ನ ಹೇಗೆ ದಮನಗೊಳಿಸಲಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ ಮಾಹಿತಿ ಇದೆ. ನಂತರ ತುಘಲಕ್ನಾಮ, ಇದು ಸಹ ಅಮೀರ್ ಖುಸ್ರೋ ರಚಿಸಿರುವಂತಹ ಕೊನೆಯ ಕೃತಿ ಮತ್ತೆ ಕೊನೆಯ ಮಸ್ನವಿ. ಓಕೆ, ಇದನ್ನ ಕ್ರಿಸ್ತಶಕ 1320ರಲ್ಲಿ ರಚನೆ ಮಾಡಿದ್ದಾರೆ. ಇದರಲ್ಲಿ ಸ್ಪೆಷಲಿ ಗಿಯಾಸುದ್ದೀನ್ ತುಘಲಕ್ನ ಒಂದು ದಿಗ್ವಿಜಯದ ಬಗ್ಗೆ ಉಲ್ಲೇಖ ಇದೆ. ಮತ್ತೆ ಈತನ ಸಿಂಹಾಸನಾರೋಹಣ ಮತ್ತೆ ಖುಸ್ರೋ ಖಾನ್ ಮತ್ತೆ ಗಿಯಾಸುದ್ದೀನ್ ತುಘಲಕ್ನ ನಡುವಿನ ಒಂದು ಯುದ್ಧದ ಬಗ್ಗೆ ಉಲ್ಲೇಖ ಇದೆ. ಓಕೆ, ನೆಕ್ಸ್ಟ್ ಆಶಿಕಾ. ಈ ಕೃತಿಯನ್ನು ರಚಿಸಿದವರು ಅಮೀರ್ ಖುಸ್ರೋನೆ. ಫ್ರೆಂಡ್ಸ್, ಇದೊಂದು ಟ್ರಾಜಿಕ್ ಮಸ್ನವಿ. ಫ್ರೆಂಡ್ಸ್, ಈ ಕೃತಿ ಗುಜರಾತ್ನ ರಾಜ ಕರ್ಣದೇವ ಇರ್ತಾನಲ್ಲ, ಆತನ ಮಗಳು ದೇವಲಾದೇವಿ ಅಂತಾನು ಕರೀತಾರೆ, ದೇವಲ್ ಕುಮಾರಿ ಅಂತಾನು ಮೆನ್ಷನ್ ಇದೆ. ಈಕೆ ಮತ್ತು ಅಲಾವುದ್ದೀನ್ ಖಿಲ್ಜಿಯ ಮಗ ಖಿಜ್ರ್ ಖಾನನ ಪ್ರೇಮ ಕಥೆ ಮತ್ತು ವಿವಾಹದ ಬಗ್ಗೆ ಈ ಕೃತಿ ಅತಿ ಪ್ರಮುಖವಾಗಿ ಒಳಗೊಂಡಿರುವಂತಹ ವಿಷಯ ವಸ್ತು. ನಂತರ ಈತ ಏನ್ ಹೇಳ್ತಾನೆ ಅಂದ್ರೆ, ಒಂದು ವೇಳೆ ನಾನು ಭಾರತದ ಪ್ರಶಂಸೆಯನ್ನ ಮಾಡಿದ್ರೆ ಅದನ್ನ ನೀವು ಪಕ್ಷಪಾತ ಅಂತ ತಿಳ್ಕೊಬೇಡಿ ಅಂತ ಕರಿತಾನೆ. ಅಂದ್ರೆ ಭಾರತದ ವರ್ಣನೆಯನ್ನ ಮಾಡಿದಾನೆ, ಯಾಕಂದ್ರೆ ಈತ ಮೂಲತಃ ಭಾರತೀಯ. ಓಕೆ, ನಂತರ ಪ್ರಿಸನರ್ ಬೈ ದಿ ಮಂಗೋಲರ ಆಕ್ರಮಣದ ವೇಳೆ ಈತ ಬಂಧನಕ್ಕೊಳಗಾಗ್ತಾನೆ. ಅದು ಯಾರಿಂದ? ಮಂಗೋಲರಿಂದ. ಓಕೆ, ನೆಕ್ಸ್ಟ್ ನುಹ್ ಸಿಪರ್. ಇದನ್ನು ಸಹ ಅಮೀರ್ ಖುಸ್ರೋನೇ ರಚನೆ ಮಾಡಿರೋದು. ಒಟ್ಟು 9 ವಾಲ್ಯೂಮ್ಸ್ ನ ಒಳಗೊಂಡಿರುವಂತಹ ಮಸ್ನವಿ ಕೃತಿ ಇದು. ಇದರಲ್ಲಿ ಮುಬಾರಕ್ ಶಾ ಖಿಲ್ಜಿಯ ಸೈನಿಕ ಅಭಿಯಾನಗಳ ಬಗ್ಗೆ ಉಲ್ಲೇಖ ಇದೆ. ಈತ ಭಾರತವನ್ನ ವಿಶ್ವದ ಮೇಲಿರುವ ಸ್ವರ್ಗ ಅಂತಾನೆ ವರ್ಣಿಸಿದಾನೆ ಭಾರತವನ್ನ. ಮುಬಾರಕ್ ಶಹನ ದೇವಗಿರಿ ಅಭಿಯಾನದ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ. ನಂತರ 5th ವಾಲ್ಯೂಮ್ ನಲ್ಲಿ ಭಾರತದ ಚಳಿಗಾಲದ ಬಗ್ಗೆ ಇನ್ ಡೀಟೇಲ್ ಆಗಿ ವಿವರಿಸಿದ್ದಾನೆ. ನಂತರ 8th ವಾಲ್ಯೂಮ್ ನಲ್ಲಿ ಚೌಗನ್ ಕ್ರೀಡೆಯ ಬಗ್ಗೆ ಮಾಹಿತಿ ನೀಡಿದ್ದಾನೆ. ಫ್ರೆಂಡ್ಸ್, ನೆಕ್ಸ್ಟ್ ಖಜಾಯಿನ್ ಉಲ್ ಫುತೂಹ್. ಇದನ್ನ ತಾರೀಖೆ ಅಲಾಯಿ ಅಂತಾನು ಕರೀತಾರೆ. ಫ್ರೆಂಡ್ಸ್, ಇದನ್ನ ಅಮೀರ್ ಖುಸ್ರೋನೇ ರಚನೆ ಮಾಡಿರೋದು. ಅದು ಗದ್ಯ ರೂಪದಲ್ಲಿ ರಚನೆ ಮಾಡಿದ್ದಾನೆ. ಒಟ್ಟು ಅಲಾವುದ್ದೀನ್ ಖಿಲ್ಜಿಯ 16 ವರ್ಷಗಳ ಸೈನಿಕ ಅಭಿಯಾನಗಳ ಬಗ್ಗೆ ಮತ್ತು ಆತನ ಆಡಳಿತಾವಧಿಯ ಬಗ್ಗೆ ಮಾಹಿತಿಯನ್ನ ಇದು ನೀಡುತ್ತೆ. ನಂತರ ಅಲಾವುದ್ದೀನ್ ಖಿಲ್ಜಿಯ ಮಾರ್ಕೆಟ್ ಪಾಲಿಸಿ, ಇನ್ವೆನ್ಷನ್ ಆಫ್ ಮಂಗೋಲ್ಸ್ ಮತ್ತೆ ಶ್ರೀಮಂತಿಕೆಯನ್ನ ಕುರಿತು ಅಲಾವುದ್ದೀನ್ ಖಿಲ್ಜಿ ಹೊಂದಿದ್ದಂತಹ ಮನೋಭಾವ ಎಂತದ್ದು ಅನ್ನೋದನ್ನ ಈತ ವರ್ಣನೆ ಮಾಡಿದ್ದಾನೆ.
ಹಾಗೆ ಮಲ್ಲಿಕಾಫೂರ್ ದಕ್ಷಿಣ ಭಾರತದ ಮೇಲೆ ಕೈಗೊಂಡಂತಹ ದಂಡಯಾತ್ರೆ ಬಗ್ಗೆ ಕೂಡ ಈತ ಉಲ್ಲೇಖ ಮಾಡಿದ್ದಾನೆ. ಪ್ರತ್ಯಕ್ಷದರ್ಶಿ ಕೂಡ ಹೌದು. ಓಕೆ, ನೋಡಿ ಇಲ್ಲಿ ಐ ವಿಟ್ನೆಸ್ ಅಂತ ಮೆನ್ಷನ್ ಮಾಡಿದೀನಿ. ನಂತರ ಈತ ಅಲಾವುದ್ದೀನ್ ಖಿಲ್ಜಿಯನ್ನ ಜನಸಾಮಾನ್ಯರ ಆಶ್ರಯದಾತ, ಸೇವಿಯರ್ ಆಫ್ ದಿ ಪೀಪಲ್, ಕಾನ್ಕರರ್ ಆಫ್ ದಿ ಅರ್ತ್, ಇಡೀ ವಿಶ್ವದ ಸುಲ್ತಾನ, ಈ ಭೂಮಿಯ ಮೇಲಿನ ಸುಲ್ತಾನ ಅಂದ್ರೆ ಆಡಳಿತಗಾರ ಅಂತ ತನ್ನ ಒಡೆಯನನ್ನ ಆತ ಪ್ರಶಂಸೆ ಮಾಡಿದಾನೆ. ಹಾಗೆ ಅಲಾವುದ್ದೀನ್ ಖಿಲ್ಜಿ ಹೊಂದಿದ್ದಂತಹ ಸುಲ್ತಾನ್ ಎಂಬ ಬಿರುದನ ಬಗ್ಗೆ ಈತ ಉಲ್ಲೇಖಿಸಿದ್ದಾನೆ ಫ್ರೆಂಡ್ಸ್. ನಂತರ ತಾರೀಖೆ ಫಿರೋಜ್ ಶಾಹಿ ಇದನ್ನ ರಚನೆ ಮಾಡಿರೋರು ಜಿಯಾವುದ್ದೀನ್ ಬರನಿ. ಫ್ರೆಂಡ್ಸ್, ಇಂಡಿಯನ್ ಹಿಸ್ಟೋರಿಯೋಗ್ರಫಿನಲ್ಲಿ ಇವ್ರ ಬಗ್ಗೆ ಸೆಪರೇಟ್ ವಿಡಿಯೋನೇ ಬರುತ್ತೆ, ಅಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಫ್ರೆಂಡ್ಸ್, ಈತ ಬಲ್ಬನ್ ಇಂದ ಹಿಡಿದು ಫಿರೋಜ್ ಶಾ ತುಘಲಕನ ಆರಂಭಿಕ 6 ವರ್ಷಗಳ ಒಂದು ಇತಿಹಾಸವನ್ನ ಈತ ರಚನೆ ಮಾಡ್ತಾನೆ, ಬಲ್ಬನ್ ಟು ಫಿರೋಜ್ ಶಾ ತುಘಲಕ್. ಓಕೆ, ನಂತರ ಈತ ಈ ಒಂದು ಕೃತಿಯನ್ನ ಫಿರೋಜ್ ಶಾ ತುಘಲಕ್ ಈತನನ್ನ ಭಟ್ನೇರ್ ಕೋಟೆಯಲ್ಲಿ ಬಂಧಿಸಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಈ ಕೃತಿನ ಈತ ರಚನೆ ಮಾಡ್ತಾನೆ. ಈತ ಒಟ್ಟು 11 ದೆಹಲಿ ಸುಲ್ತಾನರ ಹೆಸರನ್ನ ಉಲ್ಲೇಖಿಸಿದ್ದಾನೆ ಈ ಕೃತಿಯಲ್ಲಿ. ಮೊಹಮ್ಮದ್ ಬಿನ್ ತುಘಲಕನ ಒಂದು ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ಈತ ಉಲ್ಲೇಖ ಮಾಡಿದ್ದಾನೆ. ನಂತರ ಈ ಕೃತಿಯನ್ನ ಎಲಿಯಟ್ ಮತ್ತೆ ಡಾವ್ಸನ್ ಎಂಬುವರು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅನ್ನ ಮಾಡಿದ್ದಾರೆ ಫ್ರೆಂಡ್ಸ್. ನಂತರ ಶಮ್ಸೆ ಸಿರಾಜ್ ಅಫೀಫ್, ಈತನ ಕೃತಿ ಕೂಡ ತಾರೀಖೆ ಫಿರೋಜ್ ಶಾಹಿ. ಈತ ಎಲ್ಲಿಗೆ ಸ್ಟಾಪ್ ಮಾಡ್ತಾನೋ, ಯಾರು ಜಿಯಾವುದ್ದೀನ್ ಬರ್ನಿ ಎಲ್ಲಿಗೆ ಸ್ಟಾಪ್ ಮಾಡ್ತಾನೋ ಅಲ್ಲಿಂದ ಕಂಟಿನ್ಯೂ ಮಾಡಿರೋರು ಶಮ್ಸೆ ಸಿರಾಜ್ ಅಫೀಫ್. ಸೇಮ್ ಟೈಟಲ್, ಕನ್ಫ್ಯೂಸ್ ಆಗ್ಬೇಡಿ, ಸೇಮ್ ಟೈಟಲ್. ಆಪ್ಷನ್ ಅಲ್ಲಿ ಯಾವ ಆಥರ್ ಬಂದಿರ್ತಾರೆ ಅವ್ರನ್ನ ನೋಡ್ಬಿಟ್ಟು ಟಿಕ್ ಮಾಡಿ. ಓಕೆ, ಶಮ್ಸೆ ಸಿರಾಜ್ ಅಫೀಫಿಯ ಇತರೆ ಕೃತಿಗಳು ಮಾನಕಿಬ್ ಅಲೈ ಮತ್ತೆ ಮಾನಕಿಬ್ ಸುಲ್ತಾನ್. ನಂತರ ಫತ್ವಾ ಎ ಜಹಾಂದಾರಿ, ಇದನ್ನು ಸಹ ಬರ್ನಿನೇ ರಚನೆ ಮಾಡಿರೋದು ಪರ್ಷಿಯನ್ ಭಾಷೆಯಲ್ಲಿ. ಫ್ರೆಂಡ್ಸ್, ಈತ ಈ ಒಂದು ಕೃತಿಯಲ್ಲಿ ಒಬ್ಬ ಆದರ್ಶ ಮುಸ್ಲಿಂ ಆಡಳಿತಗಾರ ಆತ ಹೇಗಿರ್ಬೇಕು, ಆತನ ಗುಣಗಳು ಅವಗುಣಗಳು ಏನು, ಮತ್ತೆ ಹಾಗೆ ಆತನ ಸರ್ಕಾರದ ಆಡಳಿತ ಪದ್ಧತಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಉಲ್ಲೇಖಿಸಿದ್ದಾನೆ. ನಂತರ ಈ ಒಂದು ಕೃತಿಯಲ್ಲಿ ಗಜ್ನಿ ಮತ್ತು ಆತನ ಮಕ್ಕಳ ಬಗ್ಗೆ ಹೆಸರನ್ನ ಉಲ್ಲೇಖ ಮಾಡಿದ್ದಾನೆ. ಈತನ ಇತರೆ ಕೃತಿಗಳು ಹಸ್ರತ್ನಾಮ, ಇಟ್ಸ್ ಅ ಕಲೆಕ್ಷನ್ ಆಫ್ ಮುಸ್ಲಿಂ ಲಾಸ್, ಅಂದ್ರೆ ಮುಸ್ಲಿಮರ ಕಾನೂನುಗಳನ್ನ ಇದು ಒಳಗೊಂಡಿದೆ. ಇದನ್ನ ಕೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಬರ್ನಿಯ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ, ದ ಡೆಲ್ಲಿ ಸಲ್ತನೇಟ್ ವಾಸ್ ಅರ್ಬನ್ ಸಿಸ್ಟಮ್ ಬೇಸ್ಡ್ ಆನ್ ದಿ ಎಕ್ಸ್ಪ್ಲಾಯ್ಟೇಷನ್ ಆಫ್ ಎ ಲಾರ್ಜ್ ಅಗ್ರಿಕಲ್ಚರಲ್ ಸೊಸೈಟಿ. ಅಂದ್ರೆ ಎಕ್ಸ್ಪ್ಲಾಯ್ಟೇಷನ್ ಯಾರ ಮುಖಾಂತರ ನಡೀತು, ಯಾವ್ದ್ರ ಬಗ್ಗೆ ಅನ್ನೋದನ್ನ ಈತ ಸ್ವಲ್ಪ ಉಲ್ಲೇಖ ಮಾಡಿದ್ದಾನೆ. ಫ್ರೆಂಡ್ಸ್, ದೆಹಲಿ ಸುಲ್ತಾನರ ಕಾಲದ ಇತರೆ ಪರ್ಷಿಯನ್ ಸಾಹಿತ್ಯ ಆಧಾರಗಳನ್ನ ನೋಡೋದಾದ್ರೆ ತಾರೀಖೆ ದಾವೂದಿ ಇದನ್ನ ರಚನೆ ಮಾಡಿರೋರು ಅಬ್ದುಲ್ಲಾ. ಲೋಧಿ ಡೈನಾಸ್ಟಿ ಬಗ್ಗೆ ಡೀಟೇಲ್ ಮಾಹಿತಿಯನ್ನ ಈ ಕೃತಿ ನೀಡುತ್ತೆ. ನಂತರ ತಾರೀಖೆ ಶಾಹಿ ಇದನ್ನ ಅಹಮದ್ ಯಾದ್ಗಾರ್ ರಚನೆ ಮಾಡಿದ್ದಾನೆ. ಬಹ್ಲೋಲ್ ಲೋಧಿಯ ಒಂದು ಇತಿಹಾಸವನ್ನ ಕುರಿತು ಈ ಕೃತಿ ಹೆಚ್ಚು ಉಲ್ಲೇಖ ಮಾಡುತ್ತೆ. ನಂತರ ಫುತೂಹತೆ ಫಿರೋಜ್ ಶಾಹಿ FST ಈ ಕೃತಿಯನ್ನ ರಚನೆ ಮಾಡಿದ್ದಾರೆ, ಅಂದ್ರೆ ಆತನೇ ಸಹ ರಚಿಸಿರುವಂತಹ ಆಟೋಬಯೋಗ್ರಫಿ. ಇನ್ಶಾ ಎ ಮೆಹರು ಬೈ ಐನುಲ್ ಮುಲ್ಕ್ ಈತ ಒಬ್ಬ ಮಂತ್ರಿ. ಓಕೆ, ಇಬ್ನೆ ಬತೂತನ ಕಿತಾಬುಲ್ ರೆಹಲಾ. ನಂತರ ತಾರೀಖೆ ಮುಬಾರಕ್ ಶಾಹಿ ಯಹ್ಯಾ ಬಿನ್ ಅಹಮದ್ ಸರ್ಹಿಂದಿ ಈತ ರಚಿಸಿರುವಂತದ್ದು. ಈತ ಸಯ್ಯದ್ ಸಂತತಿಯ ಆಸ್ಥಾನದ ವಿದ್ವಾಂಸ. ನಂತರ ಬಹರಾನ್ ಎ ಮಾಸಿರ್ ಬೈ ತಬತಬಾ. ನಂತರ ದರಾರ್ ಜಬ್ಬತ್ ಬೈ ಖಿಜಿರ್ ಖಾನ್, ಗುಲ್ರುಖಿ ಬೈ ಸಿಕಂದರ್ ಲೋಧಿ. ಫ್ರೆಂಡ್ಸ್, ಇದೆಲ್ಲ ನೋಡ್ಲಿಕ್ಕೆ ಸಿಂಗಲ್ ಪಾಯಿಂಟ್ ಒನ್ ಲೈನರ್ ತರ ಕಾಣ್ತಾ ಇದೆ. ಇದೇ ಕೆಲವೊಮ್ಮೆ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಕೇಳಿದ್ದಾರೆ ನೋಡಿ, ಸಿಕಂದರ್ ಲೋಧಿ ಯಾವ ಒಂದು ಕಾವ್ಯನಾಮದಿಂದ ಪರ್ಷಿಯನ್ ಕವಿತೆಗಳನ್ನ ರಚನೆ ಮಾಡ್ತಿದ್ದ ಅಂದ್ರೆ ಗುಲ್ರುಖಿ ಕಾವ್ಯನಾಮದಿಂದ ರಚನೆ ಮಾಡಿದಾನೆ ಅಂತ. ಓಕೆ, ದರಾರೆ ಜಬ್ಬತ್ ಇದು ವಸಿಯತ್ನಾಮ ಅಂತ ಕರೀತಾರೆ, ಅಂದ್ರೆ ಪ್ರಾಪರ್ಟಿ ವಿಲ್ ಮಾಡಿಸ್ತಾರಲ್ಲ, ವಿಲ್ಲೋ ಅದ್ ಗೊತ್ತಿಲ್ಲ ನಂಗೆ. ಅದ್ರ ಬಗ್ಗೆ ಖಿಜಿರ್ ಖಾನ್ ರಚನೆ ಮಾಡಿರೋದು. ಒಂದೊಂದ್ ಕೃತಿ ಬಗ್ಗೆನೂ ಒಂದೊಂದು ವಿಶೇಷತೆ ಇದೆ, ಎಷ್ಟು ಗೊತ್ತಿತ್ತೋ ಅಷ್ಟು ನಾನಿಲ್ಲಿ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಫ್ರೆಂಡ್ಸ್, ದೆಹಲಿ ಸುಲ್ತಾನರ ಕಾಲದಲ್ಲಿಯೇ ಪ್ರಪ್ರಥಮ ಬಾರಿಗೆ ಅನುವಾದ ವಿಭಾಗವನ್ನ ಸ್ಥಾಪನೆ ಮಾಡಿದವರು ಫಿರೋಜ್ ಶಾ ತುಘಲಕ್. ಉದ್ದೇಶ ಇಷ್ಟೇನೆ, ಟ್ರಾನ್ಸ್ಲೇಟೆಡ್ ಸಾಂಸ್ಕ್ರಿಟ್ ಲಿಟ್ರೇಚರ್ ಇಂಟು ಪರ್ಷಿಯನ್. ಓಕೆ, ಅದ್ರಲ್ಲಿ ನೋಡೋದಾದ್ರೆ ದಲಾಯಿಲೆ ಫಿರೋಜ್ ಶಾಹಿ. ಓಕೆ, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಯಾರಪ್ಪ, ಅಜೀಜುದ್ದೀನ್ ಕಿರ್ಮಾನಿ ಅಥವಾ ಖಾಲಿದ್ ಖಾನಿಯಾ ಈತನ ಅಧ್ಯಕ್ಷತೆಯಲ್ಲಿ ಈ ಒಂದು ಕೃತಿಯನ್ನ ಟ್ರಾನ್ಸ್ಲೇಟ್ ಮಾಡಿರೋದು. ಈ ಕೃತಿ ಯಾವ್ದಕ್ ಸಂಬಂಧಪಟ್ಟಿದೆ ಅಂದ್ರೆ ಒಟ್ಟು 1300 ಸಂಸ್ಕೃತ ಸಾಹಿತ್ಯಾಧಾರಗಳ ಸಾರಾಂಶ
ಈ ಕೃತಿಯಾಗಿದೆ. ಓಕೆ, ಇದರಲ್ಲಿ ಏನಿದೆ ಅಂದ್ರೆ 1300 ಸಂಸ್ಕೃತ ಸಾಹಿತ್ಯಾಧಾರಗಳ ಒಂದು ಸಾರಾಂಶ ಇದೆ. ಯಾವ್ದದು? ದಲಾಯಿಲೆ ಫಿರೋಜ್ ಶಾಹಿ ಅಂತ. ಓಕೆ, ನಂತರ ರಾಗದರ್ಪಣ. ಫ್ರೆಂಡ್ಸ್, ಇದು ಸಂಸ್ಕೃತ ಸಂಗೀತ ಸಾಹಿತ್ಯಾಧಾರ. ಅದುವೇ ಪರ್ಷಿಯನ್ ಭಾಷೆಗೆ ಟ್ರಾನ್ಸ್ಲೇಟ್ ಆಗಿರುವಂತಹ ಅತ್ಯಂತ ಪ್ರಾಚೀನ ಕೃತಿ. ಓಕೆ ಫ್ರೆಂಡ್ಸ್, ನಂತರ ಸಿಕಂದರ್ ಲೋಧಿ ತನ್ನ ಅವಧಿಯಲ್ಲಿ ಅನುವಾದ ವಿಭಾಗವನ್ನ ಸ್ಥಾಪನೆ ಮಾಡಿದ್ದ. ಈತ ಸ್ವತಃ ಕವಿ, ಗೊತ್ತಿದೆ ನಮ್ಗೆ. ಗುಲ್ರುಖಿಯನ್ನ ರಚನೆ ಮಾಡಿದ್ದಾನೆ. ಪರ್ಪಸ್ ಗೊತ್ತಿದೆ ನಮ್ಗೆ. ಫ್ರೆಂಡ್ಸ್, ಲಜ್ಜತೆ ಸಿಕಂದರಿ ಇದೇನು ಅಂದ್ರೆ ಸಂಗೀತ ಸಾಹಿತ್ಯದ ಒಂದು ಸಾರಾಂಶ. ನಂತರ ಮಿಯಾಬುವಾ ಈತನ ಒಂದು ಮೇಲ್ವಿಚಾರಣೆಯಲ್ಲಿ ಭಾರತೀಯ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ತಿಬ್ಬೆ ಸಿಕಂದರ್ ಶಾಹಿ ಮತ್ತೆ ಮದ್ನು ಶಿಫಾ ಸಿಕಂದರ್ ಶಾಹಿ ನಂತರ ಫರಂಗೆ ಸಿಕಂದರ್ ಶಾಹಿ ಎಂಬ ಆಯುರ್ವೇದಿಕ್ಗೆ ಸಂಬಂಧಪಟ್ಟಂತಹ ಕೃತಿಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇಷ್ಟು ಇಂಪಾರ್ಟೆಂಟ್. ಫ್ರೆಂಡ್ಸ್, ನಂತರ ಇಬ್ನೆ ಬತೂತಾ ಬಗ್ಗೆ ನಾನಿಲ್ಲಿ ರೆಹ್ಲಾ ಬಗ್ಗೆ ಡೀಟೇಲ್ ಆಗಿ ನಾನಿಲ್ಲಿ ಕೊಟ್ಟಿಲ್ಲ, ಯಾಕಂದ್ರೆ ವಿಡಿಯೋ ತುಂಬಾ ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ ಇವ್ರ ಬಗ್ಗೆ ಒಂದು ಸೆಪರೇಟ್ ವಿಡಿಯೋದಲ್ಲಿ ಅಧ್ಯಯನ ಮಾಡೋಣ. ವೆರಿ ವೆರಿ ಇಂಪಾರ್ಟೆಂಟ್. ಫ್ರೆಂಡ್ಸ್, ಒಟ್ಟಾರೆಯಾಗಿ ಇದುವರೆಗೂ ದೆಹಲಿ ಸುಲ್ತಾನರ ಕಾಲದ ಅರೇಬಿಕ್ ಮತ್ತು ಪರ್ಷಿಯನ್ ಸಾಹಿತ್ಯಾಧಾರಗಳ ಬಗ್ಗೆ ಅಧ್ಯಯನ ಮಾಡಿದೀವಿ. ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾವು ದೆಹಲಿ ಸುಲ್ತಾನರ ಕಾಲದ ಸಂಸ್ಕೃತ ಮತ್ತು ಹಿಂದಿ ಸಾಹಿತ್ಯಾಧಾರದ ಬಗ್ಗೆ ಅಧ್ಯಯನ ಮಾಡೋಣ. ಧನ್ಯವಾದಗಳು ಫ್ರೆಂಡ್ಸ್.